ಸ್ನೇಹಿ, ಎದ್ದು ಬಾ ಕಣು. ಸೂರ್ಯ ಉದಯಿಸಿ ತುಂಬಾ ಹೊತ್ತಾಯ್ತು. ನೀನು ಇನ್ನೂ ಮಲ್ಕೊಂಡಿದ್ಯಾ? ಬೇಗ ಎದ್ದು ಬಾ ಸ್ನೇಹಿ. ಅಮ್ಮ, ಇನ್ನು ಸ್ವಲ್ಪ ಹೊತ್ತು ನಾನು ಮಲಗ್ತೀನಿ. ಶಾಲೆಗೆ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ. ಓ, ನಿನ್ನ ಬದಲಿಗೆ ನಾನು ಮಲಗಿದ್ದರೆ ಈ ಮನೆಯ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾರೆ ಹೇಳು? ಬಂದೆ ಅಮ್ಮ, ಎದ್ದು ಬಂದೆ. ಅದು ಏನು ದೊಡ್ಡ ಕೆಲಸ ಅಲ್ಲಮ್ಮ. ನೀನು ನಿಟ್ಟಿಸಿರು ಬಿಡದೆ ಎಷ್ಟು ಕೆಲಸ ಮಾಡ್ತೀಯ ಅಂತ ಬೇಕಿಲ್ಲ. ಒಂದು ದಿನ ನಿನಗೆ ಗೊತ್ತಾಗುತ್ತದೆ ಮಗ, ತಾಯಿ ಎಷ್ಟು ಪ್ರೀತಿಯಿಂದ ತ್ಯಾಗದಿಂದ ಬದುಕನ್ನು ಕಟ್ಟಿಕೊಡುತ್ತಾಳೆ ಎಂದು. ಅಮ್ಮ, ಜ್ವರ ಬಂದಿದೆ. ಅಮ್ಮ, ಜ್ವರ ಬಂದಿದ್ಯಾ? ಅಯ್ಯೋ, ಇಷ್ಟೊಂದು ಕೆಲಸ ಮಾಡೋದು ಸುಲಭವಲ್ಲ ಅಲ್ವಾ? ಅಮ್ಮ ಎಷ್ಟೋ ದಿವಸ ಇದನ್ನು ತಾನೇ ಮಾಡ್ತಿದ್ಲು. ಛೇ, ನನಗೆ ತಿಳಿಯದೇ ಹೋಯ್ತು. ಅಮ್ಮ, ನೀನು ಎಷ್ಟು ಕಷ್ಟಪಟ್ಟು ನನ್ನೆಲ್ಲ ನೋಡಿಕೊಂಡಿದ್ಯಾ, ನಾನು ಅರ್ಥ ಮಾಡಿಕೊಳ್ಳದೇ ಇದ್ದೆ. ಸಾರಿ ಅಮ್ಮ. ನೀನು ಈಗಾದರೂ ಅರ್ಥ ಮಾಡಿಕೊಂಡಿದ್ದೀಯ, ಅದೇ ಸಾಕು ಸ್ನೇಹಿತ. ಖುಷಿ ಆಯ್ತು ನನಗೆ ಇವತ್ತು. ಅಮ್ಮ, ನೀನು ನನ್ನ ಬದುಕಿನ ಬೆಳಕು. ನಿನ್ನ ಪ್ರೀತಿಗೆ ನಾನು ಯಾವತ್ತೂ ಋಣಿಯಾಗಿರುತ್ತೀನಿ ಅಮ್ಮ. ಈ ಮಾತು ನನಗೆ ಸಾಕು ಮಗ. ನಿನ್ನ ಪ್ರೀತಿ ನನಗಿಂತಲೂ ದೊಡ್ಡ ಔಷಧ. ಅಮ್ಮ, ನನ್ನನ್ನು ಕ್ಷಮಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಅಮ್ಮ. ಸಂಬಳ ಇಲ್ಲದೆ ದುಡಿಯುವ ಜೀವಿ ಎಂದರೆ ಅಮ್ಮ ಮಾತ್ರ. ಆ ಅಮ್ಮನಿಗೆ ಎಷ್ಟು ದುಡಿದರೂ ಸಂಬಳ ಇಲ್ಲ, ದುಡಿದಷ್ಟು ಕೆಲಸ ತಪ್ಪೋದಿಲ್ಲ. ದೇವರು ಹೆಣ್ಣು ಎಂಬ ಜೀವಿಗೆ ತುಂಬ ಶಕ್ತಿ ಕೊಟ್ಟಿರಬೇಕು ಅಲ್ಲವ ಗೆಳೆಯರೇ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್.